ಯುದ್ಧ ಮಾಡೋದು ಬೇಡ ಅಲ್ಲ, ಯುದ್ಧ ಮಾಡೋದು ಬೇಡ ಅಂತ ಹೇಳುವಂಥದ್ದು ಏನಿದೆಯಲ್ಲ, ನನಗೆ ಅನಿಸ್ತದೆ ಯಾರು ಸತ್ತದಲ್ಲ, ಹತ್ಯೆ ಆಗಿದೆಯಲ್ಲ, ಅವ್ರ ಕುಟುಂಬದವ್ರ ಪರಿಸ್ಥಿತಿ ಏನು ಇದು. ನಾಳೆ ಇವತ್ತು 28 ಜನರಿಗೆ ಆಗೈತಿ, ನಾಳೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಜನರಿಗೂ ಆದರೆ ಇದಕ್ಕೆ ಕಾರಣೀಭೂತರು ಯಾರು, ಇದಕ್ಕೆ ಜವಾಬ್ದಾರಿ ತೊಗೊಳ್ಳೋವಂಥವ್ರು ಯಾರು? ಒಂದು ಸಲ ನೀವು ಹೆದರಿಕೆ ನೋಡಿ, ಇಲ್ಲೊಂದು ಮರ್ಡರ್ ಆಕತಿ ಹುಬ್ಳಿಯಲ್ಲೋ ಬೆಳಗಾವದಲ್ಲೋ, ಸಣ್ಣ ಹುಡುಗನ ಅಪಹರಣ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನೀವು ಮೊನ್ನೆ ಗುಂಡೈಟ್ ಹಾಕಿದಂಗಾರೆ, ಹಂಗೆ ಗುಂಡೈಟ್ ಹಾಕಿದವ್ರನ್ನು ನೀವು ಪೊಲೀಸ್ ಅಧಿಕಾರಿನ ಬಹುಶಃ ನೀವು ನೇಣಿಗೇರಿಸುವಂತ ಕಾಣಿಸ್ತದೆ ನನಗನ್ಸೋಮಟ್ಟಿಗೆ. ಸಿದ್ದರಾಮಯ್ಯನವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ ಇವರು, ಯಾಕೆ ನೀನು ಗುಂಡು ಹಾಕಿದೆ ಅಂತೇಳಿ. ಆ ಗುಂಡು ಹಾಕಿದ್ದಕ್ಕೆ ಎನ್ಕೌಂಟ್ರ್ ಮಾಡಿದ್ದಕ್ಕೆ ಇಡೀ ಜನತೆ ಇವತ್ತು ಶಬಾಷಿಗಿರಿ ಕೊಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳೇ. ಹಾಗಾದ್ರೆ ನೀವು ನಿಮ್ಮದೇ ಈ ರೀತಿ ನೀತಿ ಆಗಿದ್ರೆ ಯುದ್ಧ ಬೇಡ, ಅವ್ರು ಬಂದು ಏನು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಮಾಡಲಿ, ನಾವು ಟಾಲರೇಟ್ ಮಾಡ್ಕೊಂಡಿರ್ತೀವಿ ಅನ್ನುವಂಥದ್ದು ನೀತಿ ಆದರೆ ಬಹುಶಃ ನಮ್ಮ ದೇಶ ಭಾಳ ದಿವಸ ಬದುಕಲಿಕ್ಕೆ ಕೂಡ ಭಾಳ ಆಕ್ರೋಶ ಆಗ್ತದೆ. ಸಿದ್ದರಾಮಯ್ಯನವರು ನೀವು ಅಲ್ಲೇ ಹೋಗ್ಬಿಟ್ರಿ ಅಲ್ಲ, ಅದಕ್ಕೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ನಾ ಹೇಳ್ತೀನಿ, ಇವತ್ತು ಪಾಕಿಸ್ತಾನ ಪ್ಲೀಸ್ ಮಾಡ್ಲಿಕ್ಕೆ ಹೊಂಟಿರಲ್ಲ, ಈಗ ಸಿದ್ದರಾಮಯ್ಯ ಅವರು ಪಾಕಿಸ್ತಾನದ ಭಾಳ ಪಾಪ್ಯುಲರ್ ಲೀಡರ್ ಆಗಿದ್ದಾರೆ. ಬಹುಶಃ ಅಲ್ಲಿಗೆ ಶಿಫ್ಟ್ ಆಗ್ಬೋದು ಚಲೋ, ಪಾಕಿಸ್ತಾನಕ್ಕೆ ಅವ್ರು ಕಳಿಸ್ಬಿಡೋದು ಚಲೋ ಅಂತ ನಂಗೆ ಅನಿಸ್ತದೆ. ಸಿದ್ದರಾಮಯ್ಯನವರು ಭಾಳ ಒಳ್ಳೇದಾಗ್ತದೆ. ಈ ಬೆಲೆ ಏಕೆ ಸರ್? ಈಗ ನಾಳೆ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, BJP ಸರ್ಕಾರದ ಮೇಲೆ ಗುರಿಯನ್ನು ಕೂರಿಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳೊಂದಿಗೆ ನೀವು ಹೇಳ್ತಾ ಇದ್ದಾರೆ 60,000 ಕೋಟಿ ಇವರು ವ್ಯಯ ಮಾಡ್ತಾ ಇದ್ದಾರೆ, ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ಕೊತ ಬರ್ತಾ ಇದ್ರಿ. ಬಟ್ BJP ಸರ್ಕಾರದ ವಿರುದ್ಧ ನಾಳೆ ಬೆಳಗಾವಿಯಲ್ಲಿ ಸಮಾವೇಶ ನೋಡಿ, ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿ ಜನ ಆಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ಮಾಡಿದ್ದರಿಂದ ಪ್ರತಿಯೊಂದು ರ್ಯಾಲಿಯಲ್ಲಿ 10,000 ರಿಂದ 15,000 20,000 ಜನ ಸೇರಿದ್ರು, ಕಾರ್ಯಕರ್ತರು ಸೇರಿದ್ರು, ಜನಸಾಮಾನ್ಯರು ಸೇರಿದ್ರು. ಜನರ ಆಕ್ರೋಶ ಇವತ್ತು ಈ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಗಿದ್ದರಿಂದ ಅದನ್ನು ಹೆಂಗೆ ಕೌಂಟರ್ ಮಾಡಬೇಕು ಅನ್ನೋ ಕಾರಣದ ಸಲುವಾಗಿ ಇವತ್ತು ಈ ರೀತಿ ಸಭೆಗಳನ್ನು, ಪ್ರತಿಭಟನೆ ಸಭೆಗಳನ್ನು, ಬೆಲೆ ಏರಿಕೆ ಅನ್ನುವಂಥದ್ದು, ಬೆಲೆ ಏರಿಕೆ ವಿರುದ್ಧ ನೀವು ಹೋರಾಟ ಮಾಡೋದಾದರೆ ಕಳೆದ 3-4 ತಿಂಗಳಿಂದ ವಿದ್ಯುತ್ತಿನ ದರ ಏರಿಕೆ ಮಾಡಿದ್ರಿ, ಆಮೇಲೆ ಹಾಲಿನ ದರ ಏರಿಕೆ ಮಾಡಿದ್ರಿ, ಆಮೇಲೆ ಕುಡಿಯೋ ನೀರಿನ ದರ ಏರಿಕೆ ಮಾಡಿದ್ರಿ, ಡೀಸೆಲು ಪೆಟ್ರೋಲ್ ದರ ಏರಿಕೆ ಮಾಡಿದ್ರಿ. ನೀವು ನಾಳೆ ಅದನ್ನು ಮಾಡೋದಾಗಿದ್ರೆ ಪ್ರೊಡಕ್ಟು ಮೊದಲು ನೀವೇನು ಏರಿಕೆ ಮಾಡಿದ್ರಲ್ಲ ರಾಜ್ಯದಲ್ಲಿ, ಆ ಏರಿಕೆಯನ್ನು ಇಮಿಡಿಯೇಟ್ಲಿ ವಾಪಸ್ ತೊಗೊಳ್ರಿ. ಆವಾಗ ನಿಮ್ಗೆ ನೈತಿಕತೆ ಬರ್ತದೆ. ಇಲ್ಲದ್ರೆ ನಿಮ್ಗೆ ನೈತಿಕತೆನೇ ಇಲ್ಲ ಅಂತ ನಾನು ಹೇಳ್ತೀನಿ. ಮತ್ತು ಹಿಂದೆ UPA ಸರ್ಕಾರ ಇದ್ದ ಏನು ಬೆಲೆ ಏರಿಕೆ ಇತ್ತು, ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಏನು ಬೆಲೆ ಏರಿಕೆ ಇತ್ತು, ಅದೆಲ್ಲ ಒಂದು ಕಂಪೇರಿಟಿವ್ ಚಾರ್ಟ್ ಹಾಜರು ಮಾಡಿರಿ. ಅದ್ರ ಬದಲಿ ಈ ರೀತಿ ಒಂದು ಕೌಂಟ್ರ್ ಕೊಡುವಂಥದ್ದು, BJPಯವರು ಜನಾಕ್ರೋಶ ಯಾತ್ರೆಗೆ ಒಂದು ಕೌಂಟ್ರ್ ಮಾಡುವಂಥದ್ದು, ಅದರಿಂದ ಏನೂ ಸಾಧನೆ ಮಾಡಲಿಕ್ಕೆ ನಿಮ್ಗೆ ಜನಸಾಮಾನ್ಯರ ಬಗ್ಗೆ ಕಳ್ಕಳಿದ್ರೆ ಮೊದಲು ಬೆಲೆ ಏರಿಕೆ ಮಾಡಿದ್ದನ್ನು ನೀವೇ ಮಾಡಿದ್ದು. ತನ್ನಸ್ಥಾನೇ ಇನ್ಫ್ಲೇಷನ್ ಆಗಿದ್ದಲ್ಲದು, ತನ್ನಸ್ಥಾನೇ ಅಲ್ಲ, ಸರ್ಕಾರ ಮಾಡಿದ ನಿರ್ಧಾರದಿಂದ ಬೆಲೆ ಏರಿಕೆ ಅದನ್ನು ಮೊದಲು ವಿಡ್ರಾ ಮಾಡಿರಿ ಅಂತ ಹೇಳ್ತೀನಿ ನಾನು. ಆವಾಗ ನಿಮಗೊಂದು ಹೋರಾಟ ಮಾಡಲಿಕ್ಕೆ ನೈತಿಕತೆ ಬರ್ತದೆ.